ಈಗಾಗಲೇ 14ನೇ ಪಾಯಿಂಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಪಾಯಿಂಟ್ ಇಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ 14ನೇ ಪಾಯಿಂಟ್ ನಲ್ಲಿ ಎಸ್ಐಟಿ ತೀವ್ರ ಶೋಧವನ್ನ ನಡೆಸ್ತಾ ಇದೆ ಈಗ ಸ್ಥಳಕ್ಕೆ ಉಪ್ಪಿನ ಮೂಟೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಕಾರ್ಮಿಕರು ಈ ಉಪ್ಪಿನ ಮೂಟೆಯನ್ನ ತೆಗೆದುಕೊಂಡು ಹೋಗಿರೋದಿದೆಯಲ್ಲ ಇದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಉಪ್ಪಿನ ಮೂಟೆಯನ್ನ ತಗೊಂಡು ಹೋಗಿದ್ದಾರೆ 6ನೇ ಪಾಯಿಂಟ್ ನಲ್ಲೂ ಕೂಡ ಇದೇ ರೀತಿಯಾದಂತಹ ಕುತೂಹಲ ಇತ್ತು ಆಗ್ಲೂ ಕೂಡ ಇದೇ ರೀತಿಯಾಗಿ ಉಪ್ಪನ್ನ ತಗೊಂಡು ಹೋಗಿದೆ ಆನಂತರ 2 ದಿನಗಳ ಹಿಂದೆ 11ನೇ ಪಾಯಿಂಟ್ಗೆ ಬದಲಾಗಿ 11ನೇ ಪಾಯಿಂಟ್ ಇಂದ ಅನತಿ ದೂರದಲ್ಲಿದ್ದಂತ ಅಲ್ಲೇ ಪಕ್ಕದಲ್ಲೇ ಇದ್ದಂತ ಪಾಯಿಂಟ್ ಅಲ್ಲಿ ಅದೇ 14ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ತಲ್ವಾ 70% ಮೂಳೆಗಳೇನು ಸಿಕ್ತು ಆಗ್ಲೂ ಕೂಡ 3 ಉಪ್ಪಿನ ಮೂಟೆಗಳನ್ನ ತಗೊಂಡು ಹೋಗಿದ್ರು ಈಗ 14ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಈಗಲೂ ಕೂಡ ಉಪ್ಪಿನ ಮೂಟೆಯನ್ನು ತಗೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಅದರ ಅರ್ಥ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ದಂತೂ ಕನ್ಫರ್ಮ್ ಆದ್ರೆ ಮಾಹಿತಿಗಳಿನ್ನೇನು ತಿಳಿದು ಬರಬೇಕು ಕನ್ಫರ್ಮ್ ಆಗಬೇಕು ಆದ್ರೆ ಉಪ್ಪಿನ ಮೂಟೆಯನ್ನು ತಗೊಂಡು ಹೋಗಿರೋದು ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಮೂಳೆ ಸಿಕ್ಕಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿನೇಶ್ ಮೊನ್ನೆ 6ನೇ ಪಾಯಿಂಟ್ ಆ ನಂತರದಲ್ಲಿ 14ನೇ ಪಾಯಿಂಟ್ 2 ಬಾರಿ ಈ ಉಪ್ಪಿನ ಮೂಟೆಗಳನ್ನು ತಗೊಂಡು ಹೋಗಿದ್ರು ಈಗ 3ನೇ ಬಾರಿ 2 ಬಾರಿ ತಗೊಂಡು ಹೋದಾಗ್ಲೂ ಕೂಡ ಮೂಳೆ ಸಿಕ್ಕಿತ್ತು ಈಗ ಹಾಗಾದ್ರೆ ಸಿಕ್ಕಿದ್ಯಾ ಅನ್ನೋ ಪ್ರಶ್ನೆ ಕಾರ್ಯಾಚರಣೆ ಯಾವ ಹಂತದಲ್ಲಿದೆ ಏನೇ ಡೀಟೇಲ್ಸ್ ಇದೆ ಹೌದು ಅಶ್ವಿನಿ ಈಗ 14ನೇ ಪ್ಲೇಸ್ ಏನಿದೆ 14ನೇ ಸ್ಥಳ ಏನಿದೆ ಅಲ್ಲಿ ಈಗ ಉತ್ಖನನ ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು 14ನೇ ಪಾಯಿಂಟ್ ಇರುವಂಥದ್ದು ಈ ಒಂದು 11ನೇ ಪಾಯಿಂಟ್ ಏನು ಕಾಣಿಸ್ತಾ ಇದೆ ಅಲ್ಲಿ ಚೇರ್ ಇರುವಂಥ ಪಾಯಿಂಟ್ ಏನಿದೆ ಅದು 11ನೇ ಪಾಯಿಂಟ್ ಆಗಿತ್ತು ಅಲ್ಲಿ ನಿನ್ನೆ ಏನು ಉತ್ಖನನ ನಡೆಸಲಾಗಿತ್ತು 11 ಮತ್ತು 12ನೇ ಪಾಯಿಂಟ್ನಲ್ಲಿ ನಿನ್ನೆ ಉತ್ಖನನ ನಡೆಸಿದ್ರು ಆ ಒಂದು ಪ್ಲೇಸ್ನಲ್ಲಿ ಯಾವುದೇ ರೀತಿಯಾದಂಥ ಕಳೆಬರ ಪತ್ತೆ ಆಗಿಲ್ಲ ಹೀಗಾಗಿ ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಿತ್ತು ಅಲ್ಲಿ ಅದಕ್ಕೆ ಬೇಕಾದಂಥ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ರು ಪೊಲೀಸ್ ಸಿಬ್ಬಂದಿ ಕೂಡ ಅಲ್ಲಿ ನಿಯೋಜನೆಗೊಂಡಿದ್ರು ಬ್ಯಾರಿಗೇಡ್ ಕೂಡ ಹಾಕಿದ್ರು ಆದರೆ ದಿಢೀರಾಗಿ ಅದು ಬದಲಾಗಿರುವಂಥದ್ದು SIT ಕಚೇರಿಯಿಂದ ಈ ಭಾಗಕ್ಕೆ ಬರ್ತಾ ಇದ್ದಂಗೆ ಪ್ಲೇಸ್ ದಿಢೀರಾಗಿ ಚೇಂಜ್ ಆಗಿರುವಂಥದ್ದು ಅಲ್ಲಿದ್ದಂಥ ಪೊಲೀಸರು ಕೂಡ ಈ ಭಾಗಕ್ಕೆ ಬಂದಿರುವಂಥದ್ದು ಆ ಬಳಿಕ SIT ಟೀಮ್ ಏನಿದೆ ಜಿತೇಂದ್ರ ದಯಾಮ್ ಅವರ ನೇತೃತ್ವದ ಒಂದು ತಂಡ ಈಗಾಗಲೇ ಮೇಲ್ಭಾಗಕ್ಕೆ ತೆರಳಿರುವಂಥದ್ದು AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು ಅರಣ್ಯ ಇಲಾಖೆ ಸಿಬ್ಬಂದಿಗಳಾಗಿರ್ಬೋದು ಇತರೆ ಏನು ಇದಕ್ಕೆ ಒಂದು ಸಂಬಂಧಪಟ್ಟವರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ಮೇಲ್ಭಾಗಕ್ಕೆ ತೆರಳಿರುವಂಥದ್ದು ಅಲ್ಲಿ ಈಗಾಗಲೇ ಉತ್ಖನನ ನಡೆಸಲಾಗ್ತಾ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಉಪ್ಪಿನ ಮೂಟೆಯನ್ನು ಮೇಲ್ಗಡೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ ಉಪ್ಪಿನ ಮೂಟೆಗಳನ್ನು ಕಾರ್ಮಿಕರು ಹೊತ್ತೊಯ್ದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಉಪ್ಪಿನ ಮೂಟೆ ತೆಗೆದುಕೊಂಡು ಹೋದರೆ ಅಲ್ಲಿ ಏನಾದರೂ ಸಿಕ್ಕಿದೆ ಅನ್ನುವಂಥದ್ದು ಪಕ್ಕ ಆಗ್ತಾ ಇರುವಂಥದ್ದು ಯಾಕಂದರೆ ಮೊನ್ನೆ 6ನೇ ಪಾಯಿಂಟ್ನಲ್ಲಿ ಉಪ್ಪಿನ ಮೂಟೆ ಸಿಕ್ಕಿತ್ತು ಆ ಬಳಿಕ 11ನೇ ಪಾಯಿಂಟ್ನ ಮೇಲ್ಭಾಗದಲ್ಲಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಅಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು ಆ ಸಂದರ್ಭದಲ್ಲೂ ಉಪ್ಪಿನ ಮೂಟೆಗಳನ್ನು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಾಗಿತ್ತು ಹೀಗಾಗಿ ಯಾವತ್ತೂ ಕೂಡ ಉಪ್ಪಿನ ಮೂಟೆ ತೆಗೆದುಕೊಂಡು ಹೋದ ಕಾರಣಕ್ಕೆ ಅಲ್ಲಿ ಏನಾದರೂ ಪಕ್ಕ ಸಿಕ್ಕಿರಬಹುದಾ ಅಥವಾ ಮೊನ್ನೆ 11ನೇ ಪಾಯಿಂಟ್ ಏನು ಅದರ ಮೇಲ್ಭಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತಲ್ವಾ ಅಲ್ಲಿ ಅಕ್ಕಪಕ್ಕದಲ್ಲಿ ಏನಾದರೂ ಮೂಳೆಗಳು ಬಿದ್ದಿತ್ತಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಬರ್ತಾ ಇರುವಂಥದ್ದು ಅದನ್ನು ಸುರಕ್ಷಿತವಾಗಿ ಇಡುವುದಕ್ಕೋಸ್ಕರವಾಗಿ ಉಪ್ಪಿನ ಮೂಟೆಗಳನ್ನು ಯಾವತ್ತೂ ಕೂಡ ತೆಗೆದುಕೊಂಡು ಹೋಗಿದ್ರ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು ಈಗಷ್ಟೇ ಮೇಲ್ಭಾಗಕ್ಕೆ ತೆರಳಿರುವಂಥದ್ದು ಆ ಒಂದು ಪ್ರದೇಶ ಇರುವಂಥದ್ದು ಅಂದರೆ ಆ 14ನೇ ಪಾಯಿಂಟ್ ಇರುವಂಥದ್ದು ಅದು ಈ ಒಂದು ಪ್ರದೇಶ ಏನು ರಸ್ತೆ ಆ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದರಿಂದ ಸುಮಾರು 100 ಮೀಟರ್ ಮೇಲ್ಭಾಗದಲ್ಲಿ ಇರುವಂಥದ್ದು ಅದು ಏನೋ ಅದು ಕಾಣಿಸುವುದಿಲ್ಲ ಅಂದರೆ ದಟ್ಟ ಅರಣ್ಯವಾಗಿ ಆ ಮೇಲ್ಭಾಗದಲ್ಲಿ ಕಾರ್ಯಾಚರಣೆ ಕಾಣಿಸೋದಿಲ್ಲ ಈಗಾಗಲೇ ಎಲ್ಲ ಕಾರ್ಮಿಕರು ಜೊತೆಗೆ ಅದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಕೂಡ ತೆರಳಿರುವಂಥದ್ದು ಉತ್ಖನನ ನಡೀತಾ ಇರುವಂಥದ್ದು ಇವತ್ತು ಬಹಳಷ್ಟು ತಡವಾಗಿ ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು ಸಾಮಾನ್ಯವಾಗಿ 11:15 11:45 ಸುಮಾರಿಗೆ SIT ಅಧಿಕಾರಿಗಳು ಬರ್ತಾರೆ ಆ ಬಳಿಕ ಉತ್ಖನನ ಆರಂಭ ಆಗುತ್ತೆ ಊಟದ ವಿರಾಮಕ್ಕೂ ಮೊದಲು ಒಂದು ಕಡೆ ಊಟದ ವಿರಾಮದ ಬಳಿಕ ಮತ್ತೊಂದು ಕಡೆ ಈ ರೀತಿಯಾಗಿ ಉತ್ಖನನ ನಡೀತಾ ಇತ್ತು ಆದರೆ ಇವತ್ತು ಉತ್ಖನನ ಅನ್ನುವಂಥದ್ದು ಬಹಳಷ್ಟು ಲೇಟ್ ಆಗಿರುವ 14ನೇ ಪಾಯಿಂಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಪಾಯಿಂಟ್ ಇಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ 14ನೇ ಪಾಯಿಂಟ್ ನಲ್ಲಿ SIT ತೀವ್ರ ಶೋಧವನ್ನ ನಡೆಸ್ತಾ ಇದೆ ಈಗ ಸ್ಥಳಕ್ಕೆ ಉಪ್ಪಿನ ಮೂಟೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಕಾರ್ಮಿಕರು ಈ ಉಪ್ಪಿನ ಮೂಟೆಯನ್ನ ತೆಗೆದುಕೊಂಡು ಹೋಗಿರೋದಿದೆಯಲ್ಲ ಇದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಉಪ್ಪಿನ ಮೂಟೆಯನ್ನ ತಗೊಂಡು ಹೋಗಿದ್ದಾರೆ 6ನೇ ಪಾಯಿಂಟ್ ನಲ್ಲೂ ಕೂಡ ಇದೇ ರೀತಿಯಾದಂತಹ ಕುತೂಹಲ ಇತ್ತು ಆಗ್ಲೂ ಕೂಡ ಇದೇ ರೀತಿಯಾಗಿ ಉಪ್ಪನ್ನ ತಗೊಂಡು ಹೋಗಿದೆ
ಆನಂತರ 2 ದಿನಗಳ ಹಿಂದೆ 11ನೇ ಪಾಯಿಂಟ್ಗೆ ಬದಲಾಗಿ 11ನೇ ಪಾಯಿಂಟ್ ಇಂದ ಅನತಿ ದೂರದಲ್ಲಿದ್ದಂತ ಅಲ್ಲೇ ಪಕ್ಕದಲ್ಲೇ ಇದ್ದಂತ ಪಾಯಿಂಟ್ ಅಲ್ಲಿ ಅದೇ 14ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ತಲ್ವಾ, 70% ಮೂಳೆಗಳೇನು ಸಿಕ್ತು. ಆಗ್ಲೂ ಕೂಡ 3 ಉಪ್ಪಿನ ಮೂಟೆಗಳನ್ನ ತಗೊಂಡು ಹೋಗಿದ್ರು. ಈಗ 14ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ. ಈಗಲೂ ಕೂಡ ಉಪ್ಪಿನ ಮೂಟೆಯನ್ನು ತಗೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ. ಅದರ ಅರ್ಥ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಮಾಹಿತಿಗಳಿನ್ನೇನು ತಿಳಿದು ಬರಬೇಕು, ಕನ್ಫರ್ಮ್ ಆಗಬೇಕು. ಆದ್ರೆ ಉಪ್ಪಿನ ಮೂಟೆಯನ್ನು ತಗೊಂಡು ಹೋಗಿರೋದು ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಮೂಳೆ ಸಿಕ್ಕಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಮೊನ್ನೆ 6ನೇ ಪಾಯಿಂಟ್, ಆ ನಂತರದಲ್ಲಿ 14ನೇ ಪಾಯಿಂಟ್, 2 ಬಾರಿ ಈ ಉಪ್ಪಿನ ಮೂಟೆಗಳನ್ನು ತಗೊಂಡು ಹೋಗಿದ್ರು. ಈಗ 3ನೇ ಬಾರಿ, 2 ಬಾರಿ ತಗೊಂಡು ಹೋದಾಗ್ಲೂ ಕೂಡ ಮೂಳೆ ಸಿಕ್ಕಿತ್ತು. ಈಗ ಹಾಗಾದ್ರೆ ಸಿಕ್ಕಿದ್ಯಾ ಅನ್ನೋ ಪ್ರಶ್ನೆ. ಕಾರ್ಯಾಚರಣೆ ಯಾವ ಹಂತದಲ್ಲಿದೆ, ಏನೇ ಡೀಟೇಲ್ಸ್ ಇದೆ? ಹೌದು ಅಶ್ವಿನಿ, ಈಗ 14ನೇ ಪ್ಲೇಸ್ ಏನಿದೆ, 14ನೇ ಸ್ಥಳ ಏನಿದೆ, ಅಲ್ಲಿ ಈಗ ಉತ್ಖನನ ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು. 14ನೇ ಪಾಯಿಂಟ್ ಇರುವಂಥದ್ದು ಈ ಒಂದು 11ನೇ ಪಾಯಿಂಟ್ ಏನು ಕಾಣಿಸ್ತಾ ಇದೆ, ಅಲ್ಲಿ ಚೇರ್ ಇರುವಂಥ ಪಾಯಿಂಟ್ ಏನಿದೆ ಅದು 11ನೇ ಪಾಯಿಂಟ್ ಆಗಿತ್ತು. ಅಲ್ಲಿ ನಿನ್ನೆ ಏನು ಉತ್ಖನನ ನಡೆಸಲಾಗಿತ್ತು, 11 ಮತ್ತು 12ನೇ ಪಾಯಿಂಟ್ನಲ್ಲಿ ನಿನ್ನೆ ಉತ್ಖನನ ನಡೆಸಿದ್ರು. ಆ ಒಂದು ಪ್ಲೇಸ್ನಲ್ಲಿ ಯಾವುದೇ ರೀತಿಯಾದಂಥ ಕಳೆಬರ ಪತ್ತೆ ಆಗಿಲ್ಲ. ಹೀಗಾಗಿ ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಿತ್ತು. ಅಲ್ಲಿ ಅದಕ್ಕೆ ಬೇಕಾದಂಥ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ರು. ಪೊಲೀಸ್ ಸಿಬ್ಬಂದಿ ಕೂಡ ಅಲ್ಲಿ ನಿಯೋಜನೆಗೊಂಡಿದ್ರು, ಬ್ಯಾರಿಗೇಡ್ ಕೂಡ ಹಾಕಿದ್ರು. ಆದರೆ ದಿಢೀರಾಗಿ ಅದು ಬದಲಾಗಿರುವಂಥದ್ದು. SIT ಕಚೇರಿಯಿಂದ ಈ ಭಾಗಕ್ಕೆ ಬರ್ತಾ ಇದ್ದಂಗೆ ಪ್ಲೇಸ್ ದಿಢೀರಾಗಿ ಚೇಂಜ್ ಆಗಿರುವಂಥದ್ದು. ಅಲ್ಲಿದ್ದಂಥ ಪೊಲೀಸರು ಕೂಡ ಈ ಭಾಗಕ್ಕೆ ಬಂದಿರುವಂಥದ್ದು. ಆ ಬಳಿಕ SIT ಟೀಮ್ ಏನಿದೆ, ಜಿತೇಂದ್ರ ದಯಾಮ್ ಅವರ ನೇತೃತ್ವದ ಒಂದು ತಂಡ ಈಗಾಗಲೇ ಮೇಲ್ಭಾಗಕ್ಕೆ ತೆರಳಿರುವಂಥದ್ದು. AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಅರಣ್ಯ ಇಲಾಖೆ ಸಿಬ್ಬಂದಿಗಳಾಗಿರ್ಬೋದು, ಇತರೆ ಏನು ಇದಕ್ಕೆ ಒಂದು ಸಂಬಂಧಪಟ್ಟವರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ಮೇಲ್ಭಾಗಕ್ಕೆ ತೆರಳಿರುವಂಥದ್ದು. ಅಲ್ಲಿ ಈಗಾಗಲೇ ಉತ್ಖನನ ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಉಪ್ಪಿನ ಮೂಟೆಯನ್ನು ಮೇಲ್ಗಡೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಉಪ್ಪಿನ ಮೂಟೆಗಳನ್ನು ಕಾರ್ಮಿಕರು ಹೊತ್ತೊಯ್ದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಉಪ್ಪಿನ ಮೂಟೆ ತೆಗೆದುಕೊಂಡು ಹೋದರೆ ಅಲ್ಲಿ ಏನಾದರೂ ಸಿಕ್ಕಿದೆ ಅನ್ನುವಂಥದ್ದು ಪಕ್ಕ ಆಗ್ತಾ ಇರುವಂಥದ್ದು. ಯಾಕಂದರೆ ಮೊನ್ನೆ 6ನೇ ಪಾಯಿಂಟ್ನಲ್ಲಿ ಉಪ್ಪಿನ ಮೂಟೆ ಸಿಕ್ಕಿತ್ತು. ಆ ಬಳಿಕ 11ನೇ ಪಾಯಿಂಟ್ನ ಮೇಲ್ಭಾಗದಲ್ಲಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಅಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು. ಆ ಸಂದರ್ಭದಲ್ಲೂ ಉಪ್ಪಿನ ಮೂಟೆಗಳನ್ನು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಲಾಗಿತ್ತು. ಹೀಗಾಗಿ ಯಾವತ್ತೂ ಕೂಡ ಉಪ್ಪಿನ ಮೂಟೆ ತೆಗೆದುಕೊಂಡು ಹೋದ ಕಾರಣಕ್ಕೆ ಅಲ್ಲಿ ಏನಾದರೂ ಪಕ್ಕ ಸಿಕ್ಕಿರಬಹುದಾ, ಅಥವಾ ಮೊನ್ನೆ 11ನೇ ಪಾಯಿಂಟ್ ಏನು ಅದರ ಮೇಲ್ಭಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತಲ್ವಾ, ಅಲ್ಲಿ ಅಕ್ಕಪಕ್ಕದಲ್ಲಿ ಏನಾದರೂ ಮೂಳೆಗಳು ಬಿದ್ದಿತ್ತಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಬರ್ತಾ ಇರುವಂಥದ್ದು. ಅದನ್ನು ಸುರಕ್ಷಿತವಾಗಿ ಇಡುವುದಕ್ಕೋಸ್ಕರವಾಗಿ ಉಪ್ಪಿನ ಮೂಟೆಗಳನ್ನು ಯಾವತ್ತೂ ಕೂಡ ತೆಗೆದುಕೊಂಡು ಹೋಗಿದ್ರ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಈಗಷ್ಟೇ ಮೇಲ್ಭಾಗಕ್ಕೆ ತೆರಳಿರುವಂಥದ್ದು. ಆ ಒಂದು ಪ್ರದೇಶ ಇರುವಂಥದ್ದು ಅಂದರೆ ಆ 14ನೇ ಪಾಯಿಂಟ್ ಇರುವಂಥದ್ದು ಅದು ಈ ಒಂದು ಪ್ರದೇಶ ಏನು ರಸ್ತೆ ಆ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದರಿಂದ ಸುಮಾರು 100 ಮೀಟರ್ ಮೇಲ್ಭಾಗದಲ್ಲಿ ಇರುವಂಥದ್ದು. ಅದು ಏನೋ ಅದು ಕಾಣಿಸುವುದಿಲ್ಲ, ಅಂದರೆ ದಟ್ಟ ಅರಣ್ಯವಾಗಿ ಆ ಮೇಲ್ಭಾಗದಲ್ಲಿ ಕಾರ್ಯಾಚರಣೆ ಕಾಣಿಸೋದಿಲ್ಲ. ಈಗಾಗಲೇ ಎಲ್ಲ ಕಾರ್ಮಿಕರು ಜೊತೆಗೆ ಅದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಕೂಡ ತೆರಳಿರುವಂಥದ್ದು. ಉತ್ಖನನ ನಡೀತಾ ಇರುವಂಥದ್ದು. ಇವತ್ತು ಬಹಳಷ್ಟು ತಡವಾಗಿ ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಸಾಮಾನ್ಯವಾಗಿ 11:15 11:45 ಸುಮಾರಿಗೆ SIT ಅಧಿಕಾರಿಗಳು ಬರ್ತಾರೆ. ಆ ಬಳಿಕ ಉತ್ಖನನ ಆರಂಭ ಆಗುತ್ತೆ. ಊಟದ ವಿರಾಮಕ್ಕೂ ಮೊದಲು ಒಂದು ಕಡೆ, ಊಟದ ವಿರಾಮದ ಬಳಿಕ ಮತ್ತೊಂದು ಕಡೆ ಈ ರೀತಿಯಾಗಿ ಉತ್ಖನನ ನಡೀತಾ ಇತ್ತು. ಆದರೆ ಇವತ್ತು ಉತ್ಖನನ ಅನ್ನುವಂಥದ್ದು ಬಹಳಷ್ಟು ಲೇಟ್ ಆಗಿರುವ